ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ್ಗ ಬ್ಯಾಕ್ ಕಮ್ ಬ್ಯಾಕ್ 3-4 ದಿನ ಆದಮೇಲೆ 3-4 ದಿನ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಏನಕ್ಕೆ ಅಂದರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಅಂದರೆ ಗೊತ್ತಿರುತ್ತೆ ಏನಕ್ಕೆ ಅಂತ. ಸೊ ಒಂದು ವ್ಲಾಗ್ ಕೂಡ ಬರುತ್ತೆ, ಅದನ್ನು ನೋಡಿ ಸೊ ಕಮ್ ಬ್ಯಾಕ್ ಮಾಡಿದ್ರಿ. ಇವಾಗ ಮಿಸ್ ಮಾಡ್ಕೊಂಡ್ರೆ ನಾನು 3-4 ದಿನ ವಿಡಿಯೋ ನೋಡಿಲ್ವಲ್ಲ, ನೀನೇನು ನಮ್ಮ ಡವ್ವ ಮಿಸ್ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳ್ತೀರಾ. ಸಾಕಷ್ಟು ಆಯಿತು ಕ್ರಿಕೆಟಲ್ಲಿ 3-4 ದಿನದಿಂದ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಸೀನಿಯರ್ಸು ಇಂಡಿಯಾ ಗೆದ್ದಿದ್ದಾಗಿರ್ಬೋದು. ಸೊ ಒಂಥರ ಮಜಾ ಆಯಿತು ಮ್ಯಾಚು. ನಾನು ಕಂಪ್ಲೀಟಾಗಿ ನೋಡೋದಕ್ಕಾಗಲಿಲ್ಲ, ಅಪ್ಡೇಟ್ಸ್ ಮಾತ್ರ ನೋಡಿರೋದಷ್ಟೇ. ನನ್ನ ಜೊತೆಗೆ ಇಂಡಿಯಾ ಗೆದ್ದಿದ್ದು ಸೀರೀಸ್ನ, ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಸೀರೀಸು. ಇದು ಮುಂಚೆನೇ ಗೊತ್ತಿತ್ತು ಇದು ಆರಾಮಾಗಿ ಹೊಡಿತಾರೆ 4-4 ಗೆಲ್ಲಬಹುದು ಅಂತ. ಫಸ್ಟ್ ಮ್ಯಾಚ್ ಏನೋ ಒಂದು ಆಫ್ ಡೇ ಆಗೋಗ್ಬಿಡ್ತು ಅಷ್ಟೇ. ಜಿಂಬಾಬ್ವೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಬಂದಿತ್ತು. ಬಟ್ 4-4 ಹೊಡೆದ್ಬಿಟ್ಟು ಸೀರೀಸ್ನ ಕೈವಶ ಮಾಡಿಕೊಂಡು ಆರಾಮಾಗಿ ಶಿಸ್ತಾಗಿ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿಲಿ ಗೆದ್ಕೊಂಡ್ಬಂತು ಟೀಮ್ ಇಂಡಿಯಾ. ಜೊತೆಗೆ ಇಂಡಿಯಾ ಗೆದ್ದಿದ್ದು ಪಾಕಿಸ್ತಾನ ಮೇಲೆ. ಸೊ ಎರಡೂ ಆಯಿತು ಅಂದರೆ ಇನ್ನೂ ಒಂದು ಇನ್ಸಿಡೆಂಟ್ ಆಗಿರೋದು IPLನಲ್ಲಿ ಒಂಥರ ಈ ಥರ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಈ ಥರ ಚೇಂಜ್ ಮಾಡ್ತಾರೆ ಆಲ್ ಆಫ್ ಎ ಸಡನ್ ಅಂತ ಮಾಡಿದ್ದಾರೆ. ಯಾರನ್ನ ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಮಾಡಿರೋದು ಚೇಂಜು. ರಿಕಿ ಪಾಂಟಿಂಗ್ ಅವ್ರನ್ನ ಬೇಡ ಅಂತ ನಿರ್ಧಾರ ಮಾಡ್ಬಿಟ್ಟು ಪಾರ್ಟ್ ವೇ ಮಾಡ್ಕೊಂಡಿದ್ದಾರೆ. ಸೊ ಚೇಂಜ್ ಯಾರು ಆಗಬಹುದು ಅನ್ನೋ ಒಂದು ರಿಪೋರ್ಟ್ ಬಂದಿದೆ, ಬಟ್ ಇನ್ನೂ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಆಗಿರುವಂಥ ಸೌರವ್ ಗಂಗೂಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇವರೇನೇ. ಸೊ ಇವರು ಕೋಚ್ ಆಗಬಹುದು ಅಂತ ಸ್ವಲ್ಪ ರಿಪೋರ್ಟ್ಸ್ಗಳು ಹೇಳ್ತಿದ್ದೆ, ಬಟ್ ಅವರೇ ಬಾಯಿಂದ ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ಅವರು ಒಂದು ಕನ್ಫರ್ಮ್ ಮಾಡಿದರೆ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಡೆಲ್ಲಿ ಕ್ಯಾಪಿಟಲ್ಸ್ ಆಗಿಬಿಟ್ಟು. ರಿಕಿ ಪಾಂಟಿಂಗು ಏನು ಕಿತಾಕಿಲ್ಲ, ಏನು ಅಷ್ಟೊಂದೇನು ಮಾಡೋ ಅಂಥದ್ದೆಲ್ಲ ಏನೂ ಮಾಡಿಲ್ಲ. ಅವರು ಫಸ್ಟ್ ಒಂದು 4 ವರ್ಷ ಕರೆಕ್ಟಾಗೆ ಡೆಲ್ಲಿ ಕ್ಯಾಪಿಟಲ್ಸ್ನ ಚೆನ್ನಾಗಿ ನಡೆಸ್ಕೊಂಬಂದರು. ಅವ್ರು ಬಂದು 2018ನಲ್ಲಿ 8ನೇ ಸ್ಥಾನದಲ್ಲೋ ಏನೋ ಫಿನಿಷ್ ಮಾಡ್ತಾರೆ, 8ನೇದ್ರಲ್ಲೋ 7ನೇದ್ರಲ್ಲೋ ಫಿನಿಷ್ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸು. ಅದಾದಮೇಲೆ 3 ವರ್ಷ ಕನ್ಸಿಕ್ಯೂಟಿವ್ ಆಗಿ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರೆ. ಒಂದು ಸೀಸನ್ ಅವ್ರು ರನ್ ಅಪ್ಸ್ ಕೂಡ ಆಗ್ತಾರೆ. ಸೊ ಅಲ್ಲಿಂದ ಇವಾಗ ನೆಕ್ಸ್ಟ್ 3 ವರ್ಷ ಏನಾಗಿದೆ, ಟೋಟಲಾಗಿ 7 ವರ್ಷ ಇವರು ಮಾಡಿರೋದು. ಸೊ ರೀಸೆಂಟಾಗಿ ಒಂದು 3 ವರ್ಷದಲ್ಲಿ ಏನು ಅಷ್ಟೊಂದು ಹೇಳ್ಕೊಳ್ಳೋಂಥ ಪ್ರದರ್ಶನ ಕೊಡೋಕ್ಕಾಗಿಲ್ಲ, ಒಂಥರ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋಕ್ಕಾಗಿಲ್ಲ ಡೆಲ್ಲಿ ಕ್ಯಾಪಿಟಲ್ಸರು. ಸೊ ಅದನ್ನು ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಡೆಲ್ಲಿ ಕ್ಯಾಪಿಟಲ್ಸ್ಗೆ ರಿಕಿ ಪಾಂಟಿಂಗು ಏನು ಮಾಡೋಕ್ಕಾಗಿಲ್ಲ. ಕಳೆದ 3 ವರ್ಷದಿಂದ ನಾವು ಒಂದು ನೋಡಿಬಿಟ್ಟಿದ್ದೀವಿ, ಒಂದು ಮೆಗಾ ಆಕ್ಷನ್ ಫುಲ್ ಕಂಪ್ಲೀಟಾಗಿ ನೋಡಿದ್ದೀವಿ 3 ವರ್ಷ. ಇವಾಗ ಇನ್ನೂ ಒಂದು ಮೆಗಾ ಆಕ್ಷನ್ ಬರ್ತದೆ, ಇಲ್ಲಿ ನಾವು ಮಿಸ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಇನ್ನೂ 3 ವರ್ಷ ನಾವು ಅನುಭವಿಸ್ಬೇಕು. ಆದ್ದರಿಂದ ನಾವು ನಿರ್ಧಾರ ಮಾಡ್ತಾ ಇದ್ದೀವಿ ಪಾರ್ಟ್ ವೇ ಮಾಡ್ಕೊಳ್ಳೋದಕ್ಕೆ. ರಿಕಿ ಪಾಂಟಿಂಗ್ ಬೇಡ ನಮಗೆ ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇವಾಗ ರಿಕಿ ಪಾಂಟಿಂಗು ಯಾವ ಟೀಮ್ನ ಜಾಯ್ನ್ ಆಗ್ತಾರೆ ಅಂತ ಒಂದು ಕ್ವೆಶನು. ಮುಂಬೈ ಇಂಡಿಯನ್ಸ್ಗೆ ಇವರು ಕೆಲಸ ಮಾಡಿದ್ದಾರೆ, ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ 7 ವರ್ಷ ಕೆಲಸ ಮಾಡಿದ್ದಾರೆ. ಸೊ ಇವಾಗ ಯಾವ ಟೀಮ್ಗೆ ಹೋಗ್ತಾರೆ? ಈ ಕೋಚ್ಗಳು ನೋಡಿ, ಸುಮಾರು ಕೋಚ್ಗಳು ಬರೋ ಥರ ಆಗೋಗ್ಬಿಟ್ಟಿದೆ. ಇವಾಗ ರಾಹುಲ್ ದ್ರಾವಿಡ್ ಅವರು ಯಾವ ಟೀಮ್ಗೆ ಕೋಚ್ ಆಗಿ ಹೋಗ್ತಾರೆ ಅಥವಾ ಮೆಂಟರ್ ಆಗಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಜೊತೆಗೆ ಇವ್ರು ಇವಾಗ ಯಾವ ಟೀಮ್ಗೆ ಹೋಗ್ತಾರೆ ಕೋಚ್ ಆಗಿ ಮೆಂಟರ್ ಆಗಿ ಅಂತ ಗೊತ್ತಿಲ್ಲ. ಇವಾಗ ಹೊಸದಾಗಿ ಸೌರವ್ ಗಂಗೂಲಿ ಅವರೇ ಕೋಚಿಂಗ್ ಮಾಡಬೇಕು ಅಂತ ಏನೋ ಅನ್ಕೊಂತಾ ಇದ್ದಾರಂತೆ. ಇದು ಅಫಿಷಿಯಲ್ ಕನ್ಫರ್ಮೇಷನ್ ಬಂದಾಗ ನಾವು ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ನಮಗೆ ಇಂಡಿಯನ್ ಬೇಕು ಗುರು ಕೋಚ್ ಆಗಿ, ನಮಗೆ ಓವರ್ಸೀಸ್ ಬೇಡ ಅಂತ ಸೌರವ್ ಗಂಗೂಲಿ ಅವರನ್ನೇ ಹೇಳಿದ್ದಾರೆ. ಸೊ ಅದನ್ನು ಅನ್ಕೊಬೋದು. ನಮ್ಮ RCBಗೆ ಮೈಕ್ ಹಸನ್ ಯಾವ ರೀತಿ 1 ವರ್ಷ ಅವರೇ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಆಗಿ ಮತ್ತು ಹೆಡ್ ಕೋಚ್ ಆಗೋ ಕೂಡ ಇದ್ರಲ್ಲ 1 ವರ್ಷ. ಸೊ ಆ ಥರ ಆದರೂ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅದು ಏನಾಗುತ್ತೆ ಅಂತ. ಇಂಡಿಯನ್ ಕೋಚ್ನ ಹುಡುಕ್ತಾರೆ. ಒಂದು ವೇಳೆ ರಾಹುಲ್ ದ್ರಾವಿಡರು ಕೂಡ ಅಪ್ರೋಚ್ ಮಾಡಿದ್ರೆ ಇವರು ಜಾಸ್ತಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ. KKR ಆಲ್ರೆಡಿ ಅಪ್ರೋಚ್ ಮಾಡಿದೆ ಅಂತ ರಿಪೋರ್ಟ್ ಬಂತು. ನೋಡೋಣ ಅದು ಯಾರ್ಯಾರು ಅಪ್ರೋಚ್ ಮಾಡ್ತಾರೋ, ಅದು ಏನು ಕತೆ ಆಗುತ್ತೋ ಅಂತ. ಒಟ್ಟಿನಲ್ಲಿ ರಿಕಿ ಪಾಂಟಿಂಗು ಅಷ್ಟು ನಂಬರ್ ಆಫ್ ವರ್ಲ್ಡ್ ಕಪ್ಸ್ನ ಗೆದ್ದು ಅದು ಇದು ಎಲ್ಲ ಏನೇನೋ ಮಾಡಿದ್ರು, ಸರ್ಕಸ್ ಎಲ್ಲ ಮಾಡಿಸಿದ್ರು ಸಿಕ್ಕಾಪಟ್ಟೆ. ಡೆಲ್ಲಿ ಕ್ಯಾಪಿಟಲ್ಸು ಕಚ್ಕಂಡು ನೆಲ ಪಾತಾಳ ಸೇರಿಬಿಟ್ಟಿತ್ತು ಡೆಲ್ಲಿ ಕ್ಯಾಪಿಟಲ್ಸ್. ಅವ್ರು ಬರೋಕ್ಕಿಂತ ಮುಂಚೆ ಆ್ಯಕ್ಚುಲಿ 2014, 15, 16 ಈ ಟೈಮಲ್ಲೆಲ್ಲ ಎಲ್ಲ ಟೈಮಲ್ಲೂ ಅಷ್ಟೇ ಅವ್ರು ಬಂದಾಗಲೇ ಸ್ವಲ್ಪ ಎದಳ್ತು ಅಂತ ಹೇಳಬೇಕು ಡೆಲ್ಲಿ ಕ್ಯಾಪಿಟಲ್ಸ್. ಅಲ್ಲಿಂದನೇ ಒಂದು ಸ್ವಲ್ಪ ಹುರುಪು ಉಟ್ಕೊಂಡಿದ್ದು ಡೆಲ್ಲಿ ಕ್ಯಾಪಿಟಲ್ಸಲ್ಲಿ. ಸೊ ಅದಕ್ಕಿಂತ ಹಿಂದೆ ಏನು ಎಲ್ಲ ಸೀಸನಲ್ಲೂ ಬಂದ್ಬಿಟ್ಟು ಅವರು 7-8 ಇಷ್ಟೇ ಸ್ಥಾನದಲ್ಲಿ ಫಿನಿಷ್ ಮಾಡ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಟಾಪ್ ಆಫ್ ದ ಟೇಬಲ್ ಫಿನಿಷ್ ಮಾಡಿದರೆ, ಕ್ವಾಲಿಫೈ ಆಗೋಗ್ಬಿಡಿದ್ರೆ ಅಂತೆಲ್ಲ ಏನು ಕಳೆದ ಇಯರ್ಗಳಿರಲಿಲ್ಲ. ಬಟ್ ಇವ್ರು ಬಂದಮೇಲೆ ಏನೋ ಒಂದು ಸ್ವಲ್ಪ ಅಧ್ಯಾಯ ಚೇಂಜ್ ಮಾಡಿದ್ರು, ಒಂದು 4 ವರ್ಷ ಚೇಂಜ್ ಮಾಡಿದ್ರು. ಬಟ್ ಇವಾಗ 3 ಸೀಸನ್ಗಳಲ್ಲಿ ಏನು ಇವರ ಟೀಮ್ದು ಫ್ಲಾಪ್ ಶೋ ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಇವ್ರು ನೋಡಿ ಒಂಥರ ಕ್ಲೋಸ್ ಮಾರ್ಜಿನಲ್ಲೇ ಅರೌಂಡ್ 5ನೇ ಸ್ಥಾನ 6ನೇ ಸ್ಥಾನದಲ್ಲೇ ಫಿನಿಷ್ ಮಾಡ್ಕೊಂಡಿದ್ದಾರೆ. ಅಂದರೆ ರನ್ ರೇಟ್ ಆಧಾರದ ಮೇಲೇ ಕೆಳಗಡೆ ಬಂದಿದ್ದಾರೆ ಕಳೆದ 1-2 ಸೀಸನ್ನಿಂದ. ರಿಷಬ್ ಪಂತ್ ಅವ್ರಿಗೆ ಒಂದು ಸೀಸನ್ ಆಡೋಕ್ಕೇ ಆಗಲಿಲ್ಲ. ಸೊ ಅದೊಂದು ಬ್ಯಾಕ್ ಫೈರ್ ಆಯಿತು ಅಂತ ಹೇಳ್ಬೇಕು. ಯಾರು ಕೂಡ ಇರಲಿಲ್ಲ ಟೀಮಲ್ಲಿ. ಆ ಥರ ಆಗೋಗ್ಬಿಟ್ಟಿತ್ತು, ಒಂಥರ ಅನಾಥ ಟೀಮ್ ಥರ ಆಗೋಗ್ಬಿಟ್ಟಿತ್ತು ಲಾಸ್ಟ್ ಇಯರ್ಲಿ. ಬಟ್ ಈ ಇಯರ್ ಬಂದರು, ರನ್ ರೇಟ್ ಆಧಾರದ ಮೇಲೆ ಇವ್ರು ಕೆಳಗಡೆ ಉಳ್ಕೊಳಂಗೆ ಆಯಿತು. ಸೊ ಏನೋ ಮಾಡೋದಕ್ಕಾಗೋದಿಲ್ಲ. ರಿಕಿ ಪಾಂಟಿಂಗ್ ಅವ್ರನ್ನ ಫೋರ್ಸ್ಫುಲಿ ಕಿತ್ತಾಕಿದ್ದಾರೆ. ಅದು ಸೌರವ್ ಗಂಗೂಲಿ ಅವರೇ ಅಂತಲೇ ಹೇಳಬೇಕು. ಸೌರವ್ ಗಂಗೂಲಿ ಅವ್ರನ್ನೇ ಕಿತ್ತಾಕಿರೋದು. ನಮಗೆ ರಿಕಿ ಪಾಂಟಿಂಗ್ ಬೇಡ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತಾ ಇದೆ? ರಿಕಿ ಪಾಂಟಿಂಗ್ ಅವ್ರನ್ನ ಕಿತ್ತಾಕಿರೋದು ನೋಡ್ಬಿಟ್ಟು ಈ ಒಂದು ಪಾಲಿಟಿಕ್ಸ್ ಮಾಡಿದ್ರಲ್ಲ ಸೌರವ್ ಗಂಗೂಲಿ ಅವ್ರು, ನಾನೇ ಕೋಚ್ ಆಗಬೇಕು ಅಂತ ಅಂದ್ಕೊಂಡು ಇವ್ರನ್ನ ಕಿತ್ತಾಕಿದಾರಲ್ಲ, ಏನು ಅನ್ನಿಸ್ತಾ ಇದೆ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.